ಏ ಫುಲ್ ಶೇಪ್ ಆಗ್ಲರಿ ಈಕಿ ಚಿನ್ನಿ ನೋಡ್ರಿ ನೀವು ಬರೀ ನೋಡಕ್ ನೋಡ್ರಿ ಅಪ್ಪ ಅಲ್ಟಿಮೇಟ್ ಆಗೈತಿ. ಹಾಂ ಏನು ಮಸ್ತ್ ಮಾಡ್ಲಿ ಚಿನ್ನಿ. ಏ ಸುಮ್ಮನೆ ಹೋಟೆಲ್ ಇಟ್ಬಿಡು ಚಿನ್ನಿ. ಮಸ್ತ್ ಹೋಯ್ತಲ್ರಿ ನಮ್ಮ ಚಿನ್ನಿ ಇವತ್ತು ಮಸ್ತ್ ಎಗ್ ರೈಸ್ ಮಾಡ್ಯಾಳೆ. ಇಟ್ ಮೀ ಟೇಸ್ಟ್ ಗೈ. ಉದುರಾಗೈತಿ. ಖಾರ ಭಾಳ ಐತಿ, ಉಪ್ಪು ಕಮ್ಮಿ ಆಗೈತಿ. ಉಪ್ಪಾತಿ ಖಾರ ಭಾಳ ಆಗೈತಿ. ಖಾರಕ್ಕೆ ಯಾಕಷ್ಟು ಮಾಡೋದಿಲ್ಲ ಇರಲಿ, ನಾ ಸ್ವಲ್ಪ ಖಾರ ಮಾಡೋದಿದ್ದೀರಿ ಅಂದರು. ಓಕೆ, ಉಪ್ಪು ಸ್ವಲ್ಪ ಕಮ್ಮಿ ಆಗೈತಿ. ಉಪ್ಪಾತಿ ಸರಿ ಹೋಗಿದಲ್ಲ ಚುಮ್ಮೇಶ್ವರಿ ಮಸ್ತ್ ಆಗೈತ್ರಿ. ಚುಮ್ಮೇಶ್ವರಿ ಜಬರ್ದಸ್ತ್. ಎಸ್, ಚುಮ್ಮ ಕೊಡೋದು ಚುಮ್ಮೇಶ್ವರಿ ಮಸ್ತ್ ಮಾಡಿ ಬಿಡ. ಜೋರ್ ನಿಮ್ಮಕ್ಕ ಮಸ್ತ್ ಮಾಡ ಚಲೋ ಮಾಡ್ಯಾಳ. ಮಸ್ತ್ ಮಾಡ್ಯಾಳತ್ರಿಪ್ಪ. ಎಗ್ ರೈಸ್ ನೋಡಾಕತ್ರ ಮಸ್ತ್ ಕಾಣತೈತ್ರಿ. ಮಸ್ತ್ ಜಬರ್ದಸ್ತ್ ಆಗೈತೆ ಎಗ್ ರೈಸ್. ಹೇ ಪಿಂಟನ್ ಫೇವ್ರೇಟ್, ನಂದು ಫೇವ್ರೇಟ್ ರೀಪ್ಪ ಎಗ್ ರೈಸ್. ನಾವು ಇಟ್ಟು ಎಗ್ ರೈಸ್ ಎತ್ತಿದಲ್ರಿ ಇವತ್ತಿನ ನಿಮಗೆ ಯಪ್ಪ. ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಒಂದು 6-7 ತಿಂಗಳು ಮತ್ತು ಡೈಲಿ ಎಗ್ ರೈಸ್ ತಿಂದಿನಿ ನಾನು. ಡೈಲಿ ಎಗ್ ರೈಸ್ ಎತ್ತಿದ್ದೆ. ಅಷ್ಟು ಎಗ್ ರೈಸ್ ಎತ್ತಿದ್ದೆ ನಾನು. ಮಸ್ತ್ ಆಗೈತೆ. ಚಲೋ ಆಗೈತೆ ಅಂತ ಚಲೋ ಆಗೈತತ್. ಯಾರು ನಾನು ಖಾರ ಆಗೈತಲ್ಲ ಸ್ವಲ್ಪ. ಮಸ್ತ್ ಖಾರ ಇರ್ಬೇಕು ಸ್ವಲ್ಪ. ಎಸ್, ಟೇಸ್ಟ್ ಮಾಡಿ ಹೇಳ ನಿಮ್ಮ ಅಕ್ಕನ ಹೆಂಗೆ ಮಾಡ್ಯಾಳ. ಖಾರ ಹತ್ರ ಆಗೈತಿ, ಖಾರ ಮಾಡ್ಯಾಳ. ಲಿಂಬೆ ಹಿಡ್ಕೋ ಬಾಜು ಕದಗಿಟ್ಟಿನ ಚಲೋ ಐತಿ. ಚಲೋ ಐತಿ ಇಲ್ಲ ಅವ್ರಂಗೆ ಆಗೋದು ಅಟ್ಟು ಓವರ್ ಇಲ್ಲ. ಅವ್ರಂಗೆ ಆಗೋದಿಲ್ಲ. ನಮ್ದು ಕೈ ರುಚಿ ಬೇರೆ. ಅವ್ರು ಏನೇನೋ ಹಾಕಿರ್ತಾರೆ ಮತ್ತು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತೈತಿ. ಇಷ್ಟು ದಿವಸ ಎಕ್ಸ್ಪೀರಿಯನ್ಸ್ ಇರ್ತೈತೆ ಅವ್ರಿಗೆ. ಅದು ಬೇರೆ ಇರ್ತೈತಿ. ಚಲೋ ಐತಲ್ಲ. ನಾನೇ ಈ ಸಲ ಚಂದ ಮನಸ್ಸು ಕೊಟ್ಟು ಮಾಡಿ ಚಂದ ಮನಸ್ಸು ಕೊಟ್ಟು ಮಾಡಿ ಗುಡ್. ಆಮೇಲೆ ನಾನು ತಿಂದು ನೋಡ್ತೇನೆ ರೀ. ಮಸ್ತ್ ಆಗೈತೆ ರೀ. ಹೇಳ್ತೀನಿ ಇಷ್ಟು ಮಸ್ತ್ ಮಾಡಲ್ಲ ರೈಸ್ ಎಗ್ ರೈಸ್ ಸೂಪರ್ ಮಾಡಲ್ಲ ನೋಡ್ರಿ. ಅದ್ರ ಜೊತೆ ಉಳ್ಳಾಗಡ್ಡಿ ಹಿಂಗೆ ಹಾಕ್ಕೊಂಡು ತಿಂದ್ರೆ ಹಿಂಗೆ ಉದ್ರ ಅನ್ನ ತೋರಿಸ್ತೀನಿ ಹಿಂಗೆ ಕೈಲಿ. ಫುಲ್ ಉದ್ರಾಗೈತಿ. ಅಲ್ಟಿಮೇಟ್ ಆಗೈತೆ. ಮಸ್ತ್ ಆಗೈತೆ ರೈಸ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಇದು ಟೇಸ್ಟು ಮತ್ತು ಮಸ್ತ್ ಆಗೈತೆ. ಸಲಾಡ, ನುಗ್ಗಿಕಾಯಿ ಪಲ್ಯ. ಓಕೆ, ಲೆಟ್ಸ್ ಈಟ್. ಮಸ್ತ್ ಮಾಡಕ್ಕೆ ನೋಡ್ತೀನಿ. ಅದಲ್ಲ ಅಪ್ರಿಷಿಯೇಟ್ ಮೀ ಹಿಂಗೆ ಅಪ್ರಿಷಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಮಾಡ್ಕೊಡಕ್ಕೂ ಚಲೋ ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಈ ಥರ ಮಾಡಿದಾಗ ನಂಗೆ ಅಪ್ರಿಷಿಯೇಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮಗೆ ಚಂದ ಮಾಡ್ಕೊಡ್ತೀನಿ. ಹೌದಿಲ್ಲ? ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ರೆ ಮಸ್ತ್ ಆಗೈತಿ. ಮಸ್ತ್ ಕರೆಗೂ ಜಬರ್ದಸ್ತ್ ಆಗೈತಿ. ನೋಡ್ರಿ ಬರೀ ರೈಸ್ ನೋಡ್ರಿ ಅಷ್ಟು ಮಸ್ತ್ ಉದುರಾಗೈತಿ. ನಾನೇ ಬೇಕಾದ ಉದುರು ಮಾಡೀನಿ. ಇದ್ರ ಸಂಬಂಧ ಉದುರು ಮಾಡೀನಿ. ಅದಕ್ಕೆ ಚಲೋ ಮಸ್ತ್. ಪಿಂಕುಗೆ ಬಿಡಕ್ಕೆ ಬಂದಿದ್ದೀರಪ್ಪ. ಎಕ್ಸಾಮ್ ಅದಾಗನು ಅದಕ್ಕೆ ಪಿಂಕುಗೆ ಬಿಡಕ್ಕೆ ಬಂದಿದ್ದೆ. ಓದ್ಲಿಕ್ಕೆ ಒಳಗೆ ನಮಗೆ ಬಿಡೋದಿಲ್ಲತ್ತೆ. 2 ಮಂದಿ ಪೇರೆಂಟ್ಸ್ ಅಂತಾರೆ ನೋಡ್ರಿ. ನೋಡಿ ಈಗ ಬರೀತಾವ ಏನು ಫುಲ್ ಅಂಜಾಳ. ಎಕ್ಸಾಮಲ್ಲಿ ಎಲ್ಲರೂ ಹಂಗೆ ಅಲ್ರಿ. ನಾವು ಆಪರಿ ಅನ್ಸಿದ್ದೀವಿ ಅದು ನೋಡ್ರಿ ಹೆಂಗೆ ಫುಲ್ ಪೇರೆಂಟ್ಸ್ ಅಂತಾರೆ. ನಮ್ಮ ಎಕ್ಸಾಮ್ ಟೈಮಿಗೆ ನಮ್ಮ ಮನೆಗೇನವ್ರು ಯಾರೂ ಬಂದಿಲ್ಲ ನೋಡ್ರಿ. ಪೇರೆಂಟ್ಸ್ ಯಾರೂ ಬರ್ತಿರ್ಲಿಲ್ಲ. ಅವ್ರಿಗೆ ನಮ್ಮ ಪಪ್ಪಗೆ ಹತ್ರ ಗೊತ್ತಿರ್ತಿರ್ಲಿಲ್ಲ ನಮ್ಮ ಎಕ್ಸಾಮ್ ಯಾವಾಗದ ಯಾವಾಗಿಲ್ಲ ಅಂತೇಳಿ. ಹುಡುಗರು ನೋಡ್ರಿ ಗೌರ್ಮೆಂಟ್ ಸಾಲಿ ಹುಡುಗರು ರೇಟ್ ಮಸ್ತ್ ಎಂಜಾಯ್ ಮಾಡ್ತಾವೆ. ಎಕ್ಸಾಮ್ ಯಾವಾಗ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಪೇರೆಂಟ್ಸಿಗೆ. ನಮ್ಮ ಪಪ್ಪಗೆ ಸ್ಪೆಷಲಿ. ನಮ್ಮ ಮಮ್ಮಿಗೆ ಗೊತ್ತಿರ್ತಿತ್ತು, ಹೇಳ್ತಿದ್ದೆ. ಅವ್ರು ಜಲ್ದಿ ಎಬ್ಬಿಸಿ ಕಳಿಸ್ತಿದ್ರೆ. ಬಟ್ ನಾವು ಒಬ್ಬರೇ ಹೋಗ್ತಿದ್ದೀವಿ. ಹಿಂಗೆ ಯಾರು ನಮಗೆ ಬಿಡಕ್ಕೆ ಬರ್ತಿರ್ಲಿಲ್ಲ. ನಮ್ಮ ಪಪ್ಪ ಹೇಳಿದ್ರೆ ಹೋಗ್ತಾನಳ ಅದಕ್ಕೇನೆ ಐತಿ ಹೇಳ್ತಿದ್ರು ಅವ್ರು. ಯಾಕಂದ್ರೆ ಪಪ್ಪ ಡ್ಯೂಟಿ ಇರ್ತಿತ್ತು, ಡ್ಯೂಟಿ ಹೋಗ್ತಿದ್ರು. ಹಂಗಾಗಿ ಅವ್ರಿಗೆ ಬರೋಕೆ ಆಗ್ತಿರ್ಲಿಲ್ಲ. ನಮಗೆ ಕೆಲಸ ಇರ್ತಿತ್ತು. ಹುಡುಗರು ಹೆಂಗೆ ರೀ ಒಂದು ಪೇಪರ್ ಬರೋ ಮಟ್ಟ ಅಂಜಿಕೆ ಬರ್ತೈತಿ. ಆಮ್ಯಾಗೆಲ್ಲ ನಾರ್ಮಲ್ ಆಗುತ್ತೆ. ಮೊನ್ನೆದು ಎಕ್ಸಾಮ್ ಆಗೈತೆಕ್ಕಿಂದ ಸ್ವಲ್ಪ ಈಗ ನಾರ್ಮಲ್ ಆಗ್ಯಾಳೆ. ಫಸ್ಟ್ ಎಕ್ಸಾಮ್ ಭಾಳ ಅಂಜಾತಿದ್ಲು. ಈಗೆಲ್ಲ ಓಕೆ. ಒಂದ್ಲಪ್ಪ ಜಿಮ್ಮಿಂದ ತೊಳೆದು ಹಾಕಿದ್ದೇನೆ. ಥ್ಯಾಂಕ್ ಯು. ನಿನಗೆ ಬಿಡಕ್ಕೆ ಬರ್ತಿದ್ರಿ ನಮ್ಮ ಮಮ್ಮಿ ಪಪ್ಪ ಎಕ್ಸಾಮ್ ಇದ್ದಾಗ? ಇಲ್ಲ, ನಮ್ಮ ಪಪ್ಪ ಬಂದಿದ್ರು 10th ಇದ್ದಾಗ. ಸೆಕೆಂಡ್ ಇಯರ್ ಬಂದಿಲ್ಲ. ನಾವು ಒಟ್ಟ ಬಂದಿಲ್ಲ. 10th ಬಂದಿಲ್ಲ, ಸೆಕೆಂಡ್ ಇಯರ್ಗೂ ಬಂದಿಲ್ಲ. ಇವೆಲ್ಲ ಅವಾಗಿನ ಬಂದಿಪ್ಪ. ಅವಾಗಿನ ಮಂದಿ ಏನಂತ ಅವಾಗಿನ ಮಂದಿ ಬಂಗಿ ಅಲ್ಲ ಅಜ್ಜ ಅಜ್ಜಿರ ಅವಾಗ ಅವ್ರ ಕೆಲ್ಸದಾಗ ಅವ್ರ ಅದೇ ಬಿಸಿ ಇರ್ತದ್ರ. ನಮ್ಮ ಪಪ್ಪಾರ್ದ ಅವಾಗ ಇಲ್ಲ ಬಂದಿದ್ರು. ನಮ್ಮ ಪಪ್ಪ ಹೋದ್ರಪ್ಪ ಅಂದ್ರೆ ಹೆಂಗ್ರಿ ಮುಂಜಾನೆ 8ಕ್ಕೆ ರೆಡಿಯಾಗಿ ಹೋದ್ರಪ್ಪ ಅಂದ್ರೆ ಸಂಜೆ 7-8 ಬರ್ತಿದ್ರು. ಸೊ ಅವ್ರಿಗೆ ಫುಲ್ ಕೆಲಸದ ಬಿಸಿ. ನಮ್ಮ ಪಪ್ಪಾರ್ರಿ ನಾವು ಒಂದೇ ದಿವ್ಸ ಬಿಟ್ಟು ಹೋಗಿದ್ರು. ಇವ್ರ ಪಪ್ಪಾರು ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಬರ್ತಾರೆ. 2 ದಿನ ಬಿಟ್ಟು 3ನೇ ದಿವ್ಸಕ್ಕೆ ಬರ್ತಿದ್ರಿ. ನಮ್ಮ ಪಪ್ಪಾರ ಸೋಮವಾರ ಹೋದ್ರಿಲ್ರಿ, ಮಂಗಳವಾರ ಬರೋದಿಲ್ಲ, ಬುಧವಾರ ಬರಲ್ಲ, ಒಮ್ಮೆ ಗುರುವಾರ ಬರ್ತದೆ. ಹಿಂಗಾಗಿ ಸೆಕೆಂಡ್ ಇಯರ್ಗೂ ನಮ್ಮ ಪಪ್ಪ ಬಿಡಾಕ. ನನ್ನ ಪ್ರಕಾರ ಅವಾಗಿನ ಪೇರೆಂಟಿಂಗ್ ಹೆಂಗಿತ್ತಲ್ರಿ ಅದ ಬರೋಬ್ಬರ ಐತಿ. ಏನ್ ಭಾಳ ಅಚ್ಚ ಮಾಡಿ ಬೆಳೆಸೋಡು ಹುಡುಗರಿಗೆ. ಅಚ್ಚ ಏನಿಲ್ಲ. ಇಲ್ಲ ಈಗ ಭಾಳ ಐತಿ. ಭಾಳ ಕೇಳಿದ ಕೂಡ ಕೈ ತುಂಬ ಕೊಡ್ತಾರ. ಅದು ಒಟ್ಟು ಮಾಡಕ್ ಹೋಗ್ಬಾರ್ದ್ರಿ. ಇವರು ಹಂಗ ಬೆಳೆಸ್ಯಾರ, ನಮಗೂ ಹಂಗ ಬೆಳೆಸ್ಯಾರ. ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಬೆಳೆಸ್ಯಾರ. ಹಂಗೆ ಹೇಳ್ಬೇಕು.
ಹಲೋ ಹೇಳ ಪಲ್ಲವಿ. ಹೋಗಿ ನಮ್ಮ ಪಿಂಕು ಕರ್ಕೊಂಡ್ಬಿಟ್ಟು ಮತ್ತೆ ಟೈಮ್ ಆಯ್ತು 1:15 ಆಯ್ತು, 1:15 ಬಿಡ್ತಿತ್ತು ಅವ್ರದ್ದು. ಸ್ವಲ್ಪ 15 ನಿಮಿಷ ವೇಟ್ ಮಾಡೋಣ ಹೆಂಗೆ ಬರ್ತಿರ್ತಾವೆ. ಏನು ಬಿಸಿಲು ನೋಡ್ರಿ ಹೆಂಗೈತಿ ಈಗ, ಅನ್ನೋದು ಬಿಸಿಲು ಐತಿ. ಕ್ಯಾಪ್ ಹತ್ರ ಸ್ವಲ್ಪ ಸರಿ ಅನ್ಸಲ್ರಿ ಹೋಗೈತಿ, ಬೇರೆ ತೊಗೋಬೇಕು. ಬಟ್ ಬಿಸಿಲಿಗೆ ಸ್ವಲ್ಪ ಪ್ರೊಟೆಕ್ಷನ್ ಮಾಡ್ತೈತೆ ಅಷ್ಟೇ. ಸ್ವಲ್ಪ ಹೋಗಿ ಪಿಂಕು ಕರ್ಕೊಂಬಂದೆ, ಚಲೋಗಿ ಆಗುತ್ತೆ. ಏನು ಬಿಸಿಲು ಐತ್ರಿ, ಹತ್ತಿನಿ ಈ ಪುರಿ ಬಿಸಿಲು ಐತಲ್ಲ ಅನ್ನೋದು ಬಿಸಿಲು ಐತಿ. ಅದೊಂದು ಬರೋಬ್ಬರ ಟೈಮ್ ಹೋಗಿ ನಿಂದ್ರಾಕಿ ಬಂದ ಎಲ್ಲಿ ಹೋಗಿರ್ತಾಳೆ ನೋಡ್ಕೊಂಡು ನಮ್ಮ ಮುಂದೆ ಇಲ್ಲಲ್ಲೇ ಮನೆ ಬತ್ತ ಹೋಗಿ ಊಟ ಮಾಡೋಣ ಅಂತ ಹೇಳ್ತೀನಿ ರೀ. ಈ ಕಡೆ ಅಮ್ಮು ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡತ್ತಾಳಲ್ಲ, ಊಟದೊಳಗೆ ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡತ್ತಾಳ. ಇದೇನು ಮಾಡಿದ್ದೀನಿ ಆಮ್ಲೆಟ್ ಒಳಗೆ ದೋಸೆ ಮಾಡಿ ಆಮ್ಲೆಟ್ ಹಾಕತ್ತಾವ. ಆಮ್ಲೆಟ್ ಒಳಗೆ ಹೆಂಗೆ ದೋಸೆ ಒಳಗೆ ಆಮ್ಲೆಟ್ ಹಿಂಗೆ ಹಾಕೋದು. ಓಹೋ ಮಾಡಿ ಹಾಕೋದಲ್ಲ, ಮಾಡ್ತಿರ್ಬೇಕಾದ್ರೆ ಹಾಕ್ಬಿಡೋದು. ತೋರಿಸಿ ನಾನು ನಿಮಗೆ ಏನು ಹಾಕೋದು ನೋಡ್ರಿ. ಟೇಸ್ಟ್ ಮಾಡಿ. ಏನೇನು ಒಟ್ಟು ಕಲ್ತು ಬಿಟ್ಟಲ್ರಿ ಮಾಡಕ್ಕೆ. ಲೆಟ್ಸ್ ಟೇಸ್ಟ್ ಗೈಸ್. ವಾವ್ ನೋಡ್ರಿ, ಓ ಚಿನ್ನಿ ಚೀಸ್ ಒಂದು ಹಾಕಿಲ್ಲ ಗಿಚ್ಚಾಗೈತಲ್ಲಿ ನೋಡಕ್ಕೆ ಮಾತ್ರ ಭಾರಿ ಆಗೈತಿರಪ್ಪ. ಏನ್ರಿ ಇಂಥ ಹುಡುಗಿ ಇರ್ಬೇಕಾದ್ರೆ ಹೊರಗೆ ಎದಕ್ಕೆ ಹೋಗ್ಬೇಕು ಹೇಳ್ರಿ ಅಲ್ಲ. ಸ್ವೀಟ್ ಮಾತಾಡ್ತಿ. ಶೇಜಾನ್ ಚಟ್ನಿ, ಮಯೋನೀಸು, ಕೆಚಪ್. ನಾನೇ ಭಾಳ ಖಾರ ಆಗುತ್ತಂತ ಹಾಕಿಲ್ಲ. ಹಿಂಗೆ ಸುಮ್ಮನೆ ಹೋಟೆಲ್ ಇಟ್ಬಿಡು. ಹಾಂ ಇಟ್ಬಿಡು ನಾವು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ರೀ ಗೈಸ್. ಎಸ್ ಮಸ್ತ್ ಮಾಡ್ತಾಳ್ರಿ, ಏನೋ ರಿಚ್ ಮಾಡಕ್ಕೆ ಕಲ್ತ್ಬಿಟ್ಟಾಳ. ಹೌದು. ಯಾಕೆ ಈ ಕಡೆ ಕೊಟ್ಟು ಇಟ್ಟು ಇಂಟ್ರೆಸ್ಟ್ ನಿನಗೆ? ಯಾಕೆ ಏನೋ ಮಾಡಿಕೊಡ್ಬೇಕನ್ನಿಸ್ತೀನಿ ನನಗೆ, ಮಾಡಿಕೊಟ್ಟೆ. ಪಾಪ ನೀವಾಗ ಕೇಳ್ತಿರ್ತಿಲ್ಲ ಅದಕ್ಕೆ. ಅಲ್ಲಿ ಇದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಿಲ್ಲ ಅಂತಿಲ್ಲ, ಹಿಂಗೆ ಬರೋದು ನಿನಗೆ ಹಂಗೆ ಬರ್ತಾವ ಕುರುಮ್. ಎಸ್ ಒಂದು ಕ್ರಮ್ ಕೊಟ್ಬಿಡು ಸಾಕು. ಸಾಕು. ಎಸ್ ಏನೇ ಹೇಳ್ರಿ, ಇಟ್ಟು ಮಸ್ತ್ ಮಾಡಕ್ಕೆ ಕಲ್ತ್ಬಿಟ್ಟವಲ್ಲ ನನ್ನ ಹುಡುಗಿ. ಮಾಡ್ಕೋ ಟೈಮಿಗೆ ಹೇಳ್ತೀನಿ ಅಂತ ಅಲ್ಟಿಮೇಟ್ ಮಾಡಕ್ಕೆ ಕಲ್ತ್ಬಿಟ್ಟವ, ಭಾರಿ ಮಾಡಕ್ಕೆ ಕಲ್ತಾವ. ಕರೆಗೆ ಹೇಳ್ತೀನಿ ರೀ, ಇದು ಇಟ್ಟು ಮಸ್ತ್ ಆಗೈತಲ್ಲ ನಿಮ್ಗೆ ಹೇಳ್ತೀನಿ. ಇಷ್ಟು ಮಸ್ತ್ ಆಗೈತಲ್ಲ ಇದು. ಹೆಂಗೆ ಹೇಳ್ಬೇಕು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ರೋಲ್ಸ್ ಅವು ಸಿಗೋದಿಲ್ಲ, ಚಿಕನ್ ರೋಲ್ಸ್ ಆ ಟೈಪ್. ಹಾಂ ಏಕ್ ನಂಬರ್ ಮಾಡ್ರಿ, ಇಷ್ಟು ಮಸ್ತ್ ಆಗೈತಲ್ಲ ಹೇಳ್ತೀನಿ. ಭಾರಿ ಆಗೈತೆ ಇದು, ಅಲ್ಟಿಮೇಟ್ ಆಗಿದ್ರೆ ಕರಿಗೂ ಭಾರಿ ಆಗೈತೆ ಇದು. ಏನು ಮಸ್ತ್ ಮಾಡಲಿ ಚಿನ್ನಿ, ಒಟ್ಟು ಫುಲ್ ಭಾರಿ ಮಾಡಲಿ, ಕರಿಗೂ ಭಾರಿ ಆಗೈತಿ, ಅಲ್ಟಿಮೇಟ್ ಆಗೈತಿ. ಬೇಡ ಸಾಕು ಸಾಕು ಒಂದು ಸಾಕು. ಹತ್ತಿ ಇಲ್ಲ ಅದಕ್ಕೆ ನಾನು ಹೇಳಿದ್ರು ಸಾಕಂತ. ಹತ್ತಿ ಇಲ್ರಿ ಅದಕ್ಕೆ. ಬಟ್ ಏನೋ ಹೇಳ್ತೀನಿ, ಈಗ ನಾನು ಮಾಡ್ಕೋಬೇಕಾದ್ರೆ ತೋರಿಸ್ತೀನಿ ಅಂತ ಹೆಂಗೆ ಮಾಡಿ ಕರಿ ಅವಾಗ ತೋರಿಸ ಅಲ್ಟಿಮೇಟ್ ಐತ್ರಿ. ನೀವು ಎಲ್ಲ ಟ್ರೈ ಮಾಡಿ ನೋಡ್ರಿ, ಕರಿಗೂ ಮಸ್ತ್ ಆಗೈತಿ, ಅಲ್ಟಿಮೇಟ್ ನೋಡ್ಯಾವ. ಏನು ಮಾಡ್ಯಾಳ್ರಿ ಹೇಳ್ತೀನಿ, ಇದು ಇಷ್ಟು ಮಸ್ತ್ ಮಾಡ್ಯಾಳಲ್ಲ. ಓವರ್ ಆ್ಯಕ್ಟಿಂಗ್ ಮಾಡತ್ತಿಲ್ರಿ, ನಿಜವಾಗ್ಲೂ ಮಸ್ತ್ ಆಗೈತೆ. ಕರ್ರೆಗೂ ಬರೀ ಟೇಸ್ಟ್ ಮಾಡ್ಯಾಳ, ಅಲ್ಟಿಮೇಟ್ ಆಗೈತೆ. ನೀವು ಟ್ರೈ ಮಾಡಿರ್ಬೇಕಾದ್ರೆ ನೀವು ತೋರಿಸ್ತೀರ ಅಂತ ಹೆಂಗೆ ಮಾಡ್ದ ಹೊತ್ತ. ಎಸ್ ಈಗ ನಿಮ್ಮ ರೆಸಿಪಿ ತೋರಿಸ್ತಾಳ್ರಿ. ನೋಡ್ರಿ ರೆಡಿ ಆಗಿರಿ. ಮೊದಲು ಏನು ಮಾಡೋದಪ್ಪ, ದೋಸೆ ನಾರ್ಮಲ್ ದೋಸೆ ಮಾಡ್ದಂಗೆ ಮಾಡಿದ್ರೆ ಹೌದಿಲ್ಲ. ಎಸ್ ಮಸ್ತ್ ದೊಡ್ಡ ಫುಲ್ ಕ್ರಿಸ್ಪಿ ಬೇಕು, ಕ್ರಿಸ್ಪಿ ಮಾಡ್ಕೊರಿ, ಅಂದಾಗೆ ಟೇಸ್ಟ್ ಬರ್ತೈತಲ್ಲ ಅಲ್ಲಿ. ಫುಲ್ ರೌಂಡ್ ಹಾಕೊಳ್ಳಿ. ಮನ್ಯಾಗ ದೋಸೆ ಇಟ್ಟಿರ್ತೈತಲ್ರಿ ಅದರಿ. ತತ್ತಿ ತಗೋಬೇಕ್ರಿ. ನೆಕ್ಸ್ಟ್ ನೋಡ್ರಿ, ಒಂದು ತತ್ತಿ ತಗೋರಿ. ನಿಮ್ಗೆ ಒಂದು ಬೇಕಾದ್ರೆ ಒಂದು ತಗೋರಿ, 4 ಬೇಕಾದ್ರೆ 4 ತಗೋರಿ. ಇಟ್ಸ್ ಅಪ್ ಟು ಯು. ಒಂದು ಇದಕ್ಕೆ ಒಂದು ಸಾಕು. ಹೌದಿಲ್ಲ, 2 ಹಾಕೊಂಡ್ರು ನಡೀತೈತಿ. 2 ಹಾಕೊಂಡ್ರು ನಡೀತೈತಿ. 2 ಹಾಕೊಂಡ್ರು ನಡೀತೈತಿ. ಅಂದ್ರೆ ಕೊರಿವ್ರಿ ಗಿಚ್ಚ ಮಾಡಕ್ಕೆ ಕಲ್ತಾಳ್ರಿ. ನೆಕ್ಸ್ಟ್ ಹಾಕೋಬೇಕ್ರಿ. ಸಾರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಓಕೆ, ಸ್ವಲ್ಪ ಇಲ್ಲಿ ಬಟರ್ ಒಗಿರಿ ಇದ್ರಾಗ. ಸ್ವಲ್ಪ ಬಟರ್ ನೋಡ್ರಿ, ನಾ ಇಲ್ಲಿ ಇದ್ರಾಗ ಯಾವಾಗ ಕರ್ತಾವ ನೋಡ್ಕೊಂಡಿದ್ದೆ. ಓಕೆ, ನೆಕ್ಸ್ಟ್ ತಿರ್ಸಿದ್ರಿ ಹಂಗೆ ಫುಲ್ ಶೆಫ್ ಆಗ್ಬಿಟ್ಟಲ್ರಿ. ಶೆಫ್ ಆಗ್ಯಾಳ. ಸ್ವಲ್ಪ ಮ್ಯಾಗ ಎಣ್ಣೆ ಹಾಕೋರಿ, ಯಾಕೆ ಹತ್ಕೋಬಾರ್ದಲ್ಲ. ಬಟರ್ ಹಾಕಿರ್ತೀನಿ, ಮಸ್ತ್ ಟೇಸ್ಟ್ ಬರ್ತೈತಿ. ಹಾ ಇದು ಗಿಚ್ಚ.
ಆಮೇಲೆ ಹಿಂಗೆ ಸ್ಪ್ರೆಡ್ ಮಾಡ್ಕೋಬೇಕ್ರಿ ಮತ್ತೆ ಮತ್ತೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕಾ? ಯಾಕಂದ್ರೆ ಅದು ಒಂದ ಕಡೆ ಇರ್ತದಲ್ಲ ಸೊ ಅದಕ್ಕೆ ಇದು ಎಲ್ಲಿ ಚಿನಿ ಹಂಗೆ ಕಲ್ತಿಲ್ಲ ಚಿನಿ ನೀನು? ನಮ್ದು ಓನ್ ರೆಸಿಪಿ ಮಾಡ್ತಾರ ಹೊರಗೆ ಸ್ಟ್ರೀಟ್ ಈ ಕಡೆ ಯಾರು ನಾ ಗೊತ್ತಿಲ್ಲ ಬಿಡಪ್ಪ, ನನ್ನ ಕರೆಗೆ ಗೊತ್ತಿಲ್ಲ. ಆಮ್ಲೆಟ್ ಒಳಗೆ ಇದು ದೋಸೆ ಒಳಗೆ ಆಮ್ಲೆಟ್ ಹಾಕಿ ಮಾಡೋದು ಎಲ್ಲಿ ಹೋಯ್ತು ನೋಡಿಲ್ಲ. ಏನೋರಿಪ್ಪ ನನಗೆ ಗೊತ್ತಿರಲಿಲ್ಲ ಇದು, ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ. ಇದು ಸ್ವಲ್ಪ ಬೇಯ್ಬೇಕ್ರಿ. ಹಾಂ, ನೀವು ಅನ್ಕೊಂಡಿರ್ಬೋದು ನಿಮಗೆ ಭಾಳ ವಿಯರ್ಡ್ ಅನ್ಸಾತಿರ್ಬೋದು, ಏನೋ ಒಂದು ದೋಸೆ ಒಳಗೆ ಯಾರು ಈಗ ಆಮ್ಲೆಟ್ ಹಾಕ್ತಾರೆ ಅಂತೇಳಿ, ತತ್ತಿ ಹಾಕ್ತಾರೆ ಅಂತೇಳಿ. ಬಟ್ ಟೇಸ್ಟ್ ಮಾಡಿ ನೋಡ್ರಿ ಈಗ ಭಾರಿ ಐತಿ. ಮುಂದೆ ಇದು ಬೇಯ್ಬೇಕು, ಸ್ವಲ್ಪ ಬಿಸಿ ಆಗ್ಬೇಕನ. ಅದರದೆಲ್ಲ ಇದು ಆಗಲ್ಲ. ಉಳ್ಳಾಗಡ್ಡಿ ಟೊಮೆಟೊ ಕೊತ್ತಂಬರಿ ಇದ್ರೆ ಸಾಕ್ರಿ, ಮುಗೀತು ಅಷ್ಟೇ. ಸಿಂಪಲ್. ಇದೊಂದು ಕೆಚಪ್ ಒಂದು ಮಯೋನೀಸ್. ಇಲ್ಲ ಕೆಚಪ್ ಐತೆ, ಅಲ್ಲೊಂದು ಮ್ಯಾನೇಜ್ ಐತಿ ಅಷ್ಟೇ. ಓಕೆ ನೋಡ್ರಿ, ಇಷ್ಟ ಆಗೈತೆ ನೋಡ್ರಿ. ಈ ಥರ ಆಗ್ಬೇಕ್ರಿ. ಈಗ ಏನು ಮಾಡ್ಬೇಕ್ರಿ? ಪಲ್ಟಾಸೋದ್ರಿ. ಅದು ಬೇಯ್ತೈತಿ. ಎರಡು ಕಡೆ ಬೇಯ್ತೈತೆ ಅದು. ನೀನು ಚಂದ ಮಾಡ್ಕೊಡಾತಿದ್ನಿ, ಹಾಂ ಅದು ಹಾಕಿ ಬಿಡ್ತೀನಿ. ಇಲ್ಲ ನಡೀತೈತಿ. ಆದ್ರೂ ಮಸ್ತ್ ಆಗೈತಿ. ಕರಿಗು ಟೇಸ್ಟ್ ಬಂದೈತಿ. ಭಾರಿ ಟೇಸ್ಟ್ ಬಂದೈತಿ ಕರಿಗು. ಹೌದ್ರಿ ಹೌದ್ರಿ. ನಮ್ಮ ಪಪ್ಪಾಗ ತತ್ತಿ ಹಿಂಗೆ ಆಮ್ಲೆಟ್ ಹಾಕ್ಬಿಡುದಿಲ್ರಿ. ಅವ್ರು ಇನ್ನೂ ಸಾರಿದ ಆಮ್ಲೆಟ್ ತತ್ತಿ ತಿಂತಾರ, ಬಟ್ ಅವ್ರು ಆಮ್ಲೆಟ್ ಮಾಡಿದವ್ರಿ ಹಾಕ್ಬಿಡುದಿಲ್ಲ ಯಾರಿಗೂ ಪಪ್ಪಾಗ. ಅದು ಬೇಯ್ಬೇಕ್ರಿ ತಳಗ ಚಂದಂಗೆ ಹಿಂಗೆ ಒತ್ತರಿ ಸ್ವಲ್ಪ, ಅಂದ್ರೆ ಇದಾಗುತ್ತೆ. ಇಟ್ಟು ಡಿಟೇಲ್ ಆಗಿ ಹೇಳ್ಬೇಡ, ನಡೀತೈತಿ ಅವ್ರಿಗೆ ಗೊತ್ತಾಗತ್ತೆ. ಓಕೆ ಹಾಂ ನೆಕ್ಸ್ಟ್. ನೋಡ್ರಿ ಹಾಂ ಹಿಂಗೆಲ್ಲ ಸ್ವಲ್ಪ ಆಗ್ಬೇಕು, ತೋರ್ಸಾಕತ್ತೀನಿ ಅವ್ರಿಗೆ. ಓಕೆ ಇನ್ನೂ ಸ್ವಲ್ಪ ಆಗ್ಬೇಕನೇ. ಈಗ ಸ್ವಲ್ಪ ಇದು ಗ್ಯಾಸು ಇದ್ರ ಲೋ ಇಡ್ಬೇಕ್ರಿ, ಲೋ ಫ್ಲೇಮ್ ಇಡ್ಬೇಕು. ನೆಕ್ಸ್ಟ್ ಈಗ ಇಲ್ಲಿ ಸ್ವಲ್ಪ ಸಾಸ್ ರೀ, ಕೆಚಪ್ ಸಾಸ್ ಏನಿದೆ? ಹಾಂ ಟೊಮೆಟೊ ಸಾಸ್. ಓಕೆ ಟೊಮೆಟೊ ಸಾಸ್ ಹಾಕ್ಬೇಕ್ರಿ. ಸ್ವಲ್ಪ ಮಯೋನೀಸ್ ರೀ, ಮಯೋನಿ ಕ್ರೀಮ್ ಹಾಕ್ರಿ. ಸ್ವಲ್ಪ ಮಯೋನಿ, ಸಾರಿ ನಾಟ್ ಕ್ರೀಮ್, ಮಯೋನಿ ಹಾಕ್ರಿ. ಓಕೆ ನೈಸ್. ಸೇಜ್ವಾನ್ ಚಟ್ನಿ ಇದ್ರೆ ಸೇಜ್ವಾನ್ ಚಟ್ನಿ ಕರಿಗ ಟೇಸ್ಟ್ ಮಸ್ತ್ ಬರ್ತೈತ್ರಿ. ಏನು ಹೇಳ್ರಿ? ವಾ ಇಟ್ಟು ಹಾಕೋಬೇಡ್ರಿ, ಸ್ವಲ್ಪ ಹಾಕೋರಿ. ಖಾರ ಇರ್ತೈತ್ರಿ ಇದು ಮಸ್ತ್. ಗೊತ್ತ್ರಿ ನೋಡ್ರಿ ಮಸ್ತ್ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ರಿ. ಸ್ಪ್ರೆಡ್ ಮಾಡ್ಬೇಕ್ರಿ. ಸುಮ್ಮನೆ ಹೋಟೆಲ್ ಇಟ್ಬಿಡ್ತೀನಿ, ಮಸ್ತ್ ಹೋಟೆಲ್ ಇಟ್ಬಿಡ್ತೀನಿ ರಾತ್ರಿ. ಇಟ್ಬಿಡ ಎಲ್ಲ ನೋಡ, ಅದು ಮೆಹನತ್ ಬೇಕಪ್ಪ. ಒಂದು ಮಾಡೋದು ಬೇರೆ, 100 ಮಾಡೋದು ಬೇರೆ. ಒಂದು ಈಸಿಲಿ ಮಾಡ್ಬೋದ್ರಿ. ಡೈಲಿ ಇದೆ 100 ಮಾಡಿದ್ರೆ ಒಂದು ಕಷ್ಟ ಪಡ್ಬೇಕು ಎಲ್ಲದಕ್ಕೂ. ಎನಿವೇ ನನ್ನ ಹೆಂಡತಿ ಕಲ್ತ್ಲಲ್ರಿ ಮಾಡಕ್ಕೆ, ನನ್ನ ಹುಡುಗಿ ಕಲ್ತ್ಲಲ್ಲ ಮಾಡೋದು. ದಟ್ ಈಸ್ ಇಂಪಾರ್ಟೆಂಟ್. ಅಡುಗೆ ಮಾಡೋದು ಕಲ್ತಿಲ್ಲ ಚಿನಿ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ರಿ ಸ್ವಲ್ಪ ಉಳ್ಳಾಗಡ್ಡಿ ರೀ. ವಾ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ರಿ. ಆನಂತರ ಸ್ವಲ್ಪ ಮ್ಯಾಗ ಟಮಾಟೊ ಉದುರಿಸ್ರಿ. ಎಸ್ ಟೊಮಾಟೊ ಉದುರಿಸ್ರಿ. ಸ್ವಲ್ಪ ಕೊತ್ತಂಬರಿ, ಕೊರಿಯಾಂಡರ್. ಓಕೆ ನೈಸ್. ಮಸ್ತ್ ರೀ. ನೀವು ಮತ್ತೆ ಬೇಕಾದ್ರೆ ಅದ್ರ ಮೇಲೆ ಚೀಸು ಹಾಕೋಬೋದ್ರಿ. ಅಲ್ಲೇ ಚಿರಿ? ಎಸ್ ಚೀಸು ಹಾಕೋಬೋದ್ರಿ, ಬಟ್ ಭಾಳ ಜಂಜಾಟ ಆಗ್ಬಿಡ್ತದೆ, ಗಿಜ್ಮಿಜಿ ಆಗ್ಬಿಡ್ತದೆ. ಎಸ್ ನೋಡ್ರಿ ಮುಗೀತು ನೋಡ್ರಿ. ಇಲ್ಲಿಗೆ ಸ್ವಲ್ಪ ಖಾರ ಬೇಕಂದ್ರೆ ಇನ್ನೂ ಸ್ಪೈಸಿ, ಸ್ವಲ್ಪ ಸ್ಪೈಸಿ ಬೇಕಾದ್ರೆ ಸ್ವಲ್ಪ ಮ್ಯಾಗ ಸ್ಪೈಸಿ. ಗುಡ್ ಚಿನಿ, ಗುಡ್, ವೆರಿ ಗುಡ್. ಬಟ್ ಏನೇ ಹೇಳ್ರಿ, ನಿಮ್ಗೆ ನೋಡಕ್ಕೆ ಹೆಂಗೆ ಅನ್ಸಾದೈತೋ ಹೆಂಗಿಲ್ಲ ಗೊತ್ತಿಲ್ಲ, ಬಟ್ ಖರೆಗೂ ಟೇಸ್ಟ್ ಮಾತ್ರ ಇಷ್ಟನಾಗಿ ಯಾವತ್ತು ತಾರೀಫ್ ಮಾಡಿಲ್ಲ. ಇಟ್ಟೆ ಹೊಗಳಿಲಿಕ್ಕಿಗೆ ನೋಡ್ರಿ ಮ್ಯಾಗ ಹೊರಗೇನೋ ಹೊಕ್ಕಾಕತ್ತಾಳ. ಮತ್ತೆ ನೋಡ್ರಿ ಏನು ಡೇಂಜರ್ ಅದಾವ, ನನಗೆ ಹಾಕ್ಕೊಟ್ಟಿಲ್ಲ. ಅವ್ವ ಆತ್ ನೋಡ್ರಿ, ತಾನ ಖುಷಿ ಆಗತ್ತಾಳ. ಯವ್ವ ಆತ್ ನೋಡ್ರಿ. ಮತ್ತಿದೇನೆ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ತಾಳ್ರಿ ಅಕ್ಕ. ಫುಲ್ ಶೇಫ್ ಅಲ್ಲ ರೀ ಈಕಿ ಚಿನ್ನಿ. ಮಾಡ್ಕೊತಾಳೆ ನಗಾತೈತಿ. ನಿಂದ್ರು ಭಾರಿ ಆತಲ್ಲ ಚಿನ್ನಿದು. ನೋಡ್ರಿ ನೀವು ಬರೀ ನೋಡಕ್ ನೋಡ್ರಿ, ಅಟಪ್ಪ ಅಲ್ಟಿಮೇಟ್ ಆಗೈತಿ. ನೀವು ಬರೀ ನೋಡ್ರಿ, ಜಸ್ಟ್ ಲುಕ್ ಅಟ್ ದಿಸ್ ಗೈಸ್. ಏನು ಮಸ್ತ್ ಆಗೈತಿ, ನೋಡಕ್ಕೆ ಭಾರಿ ಆಗೈತಿ. ಗುಡ್ ಚಿನ್ನಿ, ವೆರಿ ಗುಡ್. ಆಮ್ಯಾಗ ಏನು ಮಾಡಿದ್ರಿ, ಹಿಂಗೆ ಜಸ್ಟ್ ರೋಲ್ ಮಾಡೋದು. ಸಿ ವಾ ಹಿಂಗೆ ಕ್ರಿಸ್ಪಿ ಆಗ್ಬೇಕ್ರಿ. ಚಿನ್ನಿ ಹೊಡಿ ಚಿನ್ನಿ ಹೊಡಿ. ಗುಡ್ ಕಲ್ತ್ರಿ ಗುಡ್. ಬರ್ರಿ ನಾವು ಊಟ ಮಾಡೋದು. ನಿಮ್ಮ ಸಲುವಾಗಿ ನಾ ರೆಸಿಪಿ ತೋರಿಸಾತಿದ್ದೀರಿ ಊಟ ಮಾಡೋದು ಬಿಟ್ಟೆ. ಸೊ ಟ್ರೈ ಮಾಡಿರಿ. ಈಗ ನಾವು ಊಟ ಮಾಡೋದು ಬರ್ರಿ. ಹೆಂಗಾಗಿತ್ತು? ತಿಂದು ಟೇಸ್ಟ್ ಮಾಡಿ ಹೇಳಿ ನನಗೆ. ನೋಡ್ರಿ ತಲೆ ತಿಂದಿಲ್ಲೇನು ಸರಿ. ಯಾರು ಟೆನ್ಷನ್ ಮಾಡ್ಕೊತೀನಿ. ನನಗೆ ಸ್ವಲ್ಪ ಕೊಡ್ರಿ ಬಿಡ್ರಿ, ಸಾಕು ಬಿಡ್ರಿ. ಏನು ಮಾಡ್ರಿ? ಇದು ಮಾಡ್ರಿ ನಮ್ಮ ಮನ್ಯಾಗ ಸಪ್ಪನ ಬೇಳೆ ವರಣ ಹತ್ತೀವಿ ನಾವು. ವರಣ ನೀವೇನು ಹತ್ತೀರಿ ಹೇಳ್ರಿ? ಸಪ್ಪನ ಬೇಳೆ ಹತ್ತಿರಲ್ಲ ನಾವು ರೊಟ್ಟಿ ತಿಂತಿದ್ರಿ. ಮನೆ ಸಣ್ಣ ಇದ್ದಾಗ ನಮ್ದು ಫೇವ್ರೇಟ್ ಇತ್ತು ರೀ ವರಣ. ಬರೀ ಎಡಿಟ್ ಮಾಡ್ತಿದ್ರು ಮಮ್ಮಿ, ಇದೇ ಮಾಡ್ತಿದ್ವಿ ನಾವು ಎಲ್ಲರೂ ಮನ್ಯಾಗ. ಅಷ್ಟು ಮಸ್ತ್ ಮಾಡ್ತಾರೆ. ಇದು ಇರ್ತೈತೆ ರೀ, ಭಾರಿ ಇರ್ತೈತೆ. ಬತ್ತು ನೋಡ್ರಿ ರೇಟ್ ಮಸ್ತ್ ಆಗೈತದ.
ಉಪ್ಪಿನಕಾಯಿ ಹಚ್ಕೋಬೇಕ್ರಿ ಅದಕ್ಕೆ ಹಾಂ ಎಸ್ ಇನ್ನೊಂದ್ ಸ್ವಲ್ಪ ಹೌದ್ಲಿ ಉಪ್ಪಿನಕಾಯಿ ಇರ್ಬೇಕು ಮಸ್ತ್ ಆಗ್ತೈತೆ ಐತಿ, ಲಿಂಬೆಕಾಯಿ. ಇದು ಬೇಡಪ್ಪ ಲಿಂಬೆಕಾಯಿ ಬೇಡ ಬಟಾಟಿ ಪಲ್ಯ ಜೊತೆ ಚಟ್ನಿ ಬೇಡ ಜೊತೆ ತಗೋ, ನೀನು ತಗೋ ಎಲ್ಲ ನೀನು ತೊಗೊಂಡ್ಬಿಡ್ತೀನಿ ಬಟಾಟಿ ಪಲ್ಯ ತಗೋ ಚಟ್ನಿ ತಗೋ ನಾ ತಿನ್ಬೇಕ್ರಿ ಹಂಗಂತ ಏನಿಲ್ಲ ಹೆಚ್ಚಿನಿ ಹಂಗೆ ಯಾಕೆ ಅನ್ಕೋತಿಲ್ಲಪ್ಪ ತುಂಬೆ ಸ್ವಲ್ಪ ಅನ್ರಿ ನಾ ತಿನ್ನಿ ಹೇಳ್ರಿ ಲೆಟ್ಸ್ ಗೋ ಗೈಸ್ ಲೆಟ್ಸ್ ಗೋ ನಾ ಟೇಸ್ಟ್ ಮಾಡಿ ಹೇಳಿ ಟೇಸ್ಟ್ ಮಾಡಿ ಈ ಕಡೆ ಬಾ ಈ ಕಡೆ ಬಾ ಮಸ್ತ್ ಆಗಿತ್ಲಾ ಚಿನಿ ಕರೆಗೂ ಮಸ್ತ್ ತೊಳೆಗುರಿ ನೀವು ಮಾಡ್ಕೊಳ್ತೀರಿ ಮಸ್ತ್ ಕರೆಗೂ ಅಲ್ಟಿಮೇಟ್ ಆಗೈತಿ ಮಸ್ತ್ ಆಗೈತ್ರಿ ಕರೆಗೂ ವಾವ್ ಪಿಜ್ಜಾ ತಿನ್ನಂಗೆ ಫೀಲ್ ಆಗತ್ತೈತೆ ನಂಗೆ ಹಾಂ ಒಂಥರ ಏನೋ ಡಿಫ್ರೆಂಟ್ ಫುಡ್ ಮಸ್ತ್ ಆಗಿರ್ಲ ಭಾರಿ ಆಗೈತಿ Wow. ರ್ಯಾಪರ್ ಅದೇ ಒಮ್ಮೆ